ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರು ಮಹಾದಾಸೋಹ ಮಠ ಸಿದ್ದನಕೊಳ್ಳ ನಿಮಗಿದು ವಿನಮ್ರ ಪೂರ್ವಕವಾದ ಶುಭ ಸ್ವಾಗತ ಕಾರ್ಯಕ್ರಮಕ್ಕೆ. ಹಾಗೂ ಶ್ರೀ ಸೈಯದ್ ಮುಮ್ತಾಜ್ ಶಾ ಖಾದ್ರಿ ನಿಮಗಿದು ಸದ್ಭಕ್ತಿಯ ಪ್ರಣಾಮಗಳು, ಶುಭ ಸ್ವಾಗತ. ಹಾಗೂ ಫಾದರ್ ಫ್ರಾನ್ಸಿಸ್ ಸ್ವಾಮಿನಾಥನ್ ಕನ್ನಯ್ಯ ಅವರು ಗದಗದಿಂದ ಆಗಮಿಸಿದ್ದಾರೆ. ಫಾದರ್ ಅವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಭಾಗದ ಶಾಸಕರಾಗಿರ್ತಕ್ಕಂತಹ ಕಾಶಪ್ಪನವರ ಒಂದು ಸಂಕಲ್ಪದಂತೆ ಕಾರ್ಯಕ್ರಮ ನಿನ್ನೆಯಿಂದ ಬಹಳ ವಿಜೃಂಭಣೆಯಿಂದ ನಡೆದಿದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಕಾರ್ಯಕ್ರಮ ಸರ್ಕಾರ ಮಾಡಿರೋದರಿಂದ ಸರ್ಕಾರಕ್ಕೆ ಒಂದ್ಸಲ ಜೋರಾಗಿ ಚಪ್ಪಾಳೆ ತಟ್ಟೋದರೊಂದಿಗೆ ಅವರನ್ನ ಗೌರವಿಸಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾರೆ. ವಿಶ್ವಗುರು ಬಸವಣ್ಣನವರಿಗೆ ಈಗ ಈ ಸಭೆಯನ್ನು ಉದ್ದೇಶಿಸಿ ಫಾದರ್ ಫ್ರಾನ್ಸಿಸ್ ಕನ್ನಯ್ಯ ಗದಗ್ ಅವರು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ವಿನಸ್ಕೊಳ್ತೇನೆ. ಸಂದೇಶಗಳಷ್ಟೇ. ನನ್ನ ಪೂಜ್ಯ ದೇವರಾದಂಥ ಶ್ರೀ ಜಗದ ರಕ್ಷಕನಾದಂಥ ಯೇಸು ಕ್ರಿಸ್ತನನ್ನು ನನ್ನ ಮನದಲ್ಲಿ ನೆನೆಸುತ್ತಾ ಮತ್ತು ದಯವೇ ಧರ್ಮದ ಮೂಲವಯ್ಯ ಅಂಥೇಳಿ ಹೇಳಿದಂಥ ಶ್ರೀ ಬಸವೇಶ್ವರ ಜಯಂತಿಯ ಶುಭಾಶಯಗಳನ್ನು ತಮಗೆಲ್ಲರಿಗೂ ಕೋರುತ್ತಾ, ವೇದಿಕೆ ಮೇಲೆ ಇರುವಂಥ ಎಲ್ಲ ಸ್ವಾಮೀಜಿಗಳವರಿಗೂ, ಮುಸಲ್ಮಾನ್ ಧರ್ಮದ ಗುರುಗಳಿಗೂ ಮತ್ತು ಸರ್ಕಾರದ ಗಣ್ಯ ವ್ಯಕ್ತಿಗಳಿಗೆ ನಮಸ್ಕರಿಸುತ್ತಾ, ಸೇರಿ ಬಂದಂಥ ತಮ್ಮ ಶರಣರಿಗೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಎರಡು ಮಾತುಗಳನ್ನು ನಾನು ತಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ವಿಜಯಾನಂದ ಕಾಶಪ್ಪನವರು ತುಂಬ ಅದ್ಭುತವಾದ ವ್ಯಕ್ತಿ. ಇಲ್ಲೇ ನಮ್ಮೆಲ್ಲ ಧರ್ಮದವರನ್ನು ಕರೆಸಿ ಒಂದುಗೂಡಿಸಿ ಜಾತಿ ಭೇದ ಮತ ಭೇದ ಇಲ್ಲದೆ ಕೂಡಿಸಿದಂಥ ಒಳ್ಳೆಯ ಒಂದು ನಾಯಕರು. ನಾನು ಅನುಭವ ಮಂಟಪದ ಬಗ್ಗೆ ಹಾಗೆ ನೆನೆಸ್ತಾ ಇರುವಾಗ, ಕ್ರೈಸ್ತರಾದ ನಮಗೆ ಒಂದು ಚರ್ಚ್ ಇದೆ, ಅಲ್ಲಿ ಕೇವಲ ಕ್ರೈಸ್ತರು ಮಾತ್ರ ಬರ್ತಾರೆ. ಮುಸಲ್ಮಾನರಿಗೆ ಕೆಲವು ಅವ್ರದ್ದೇ ಮಸ್ಜಿದ್ಗಳಿದ್ದಾವೆ, ಅಲ್ಲಿ ಕೇವಲ ಮುಸಲ್ಮಾನರು ಮಾತ್ರ ಬರ್ತಾರೆ. ಕೆಲವು ನಮ್ಮ ಹಿಂದೂ ಧರ್ಮದ ಗುಡಿಗಳು ಮಠಗಳಿದ್ದಾವೆ, ಅಲ್ಲಿ ಅವರು ಅಷ್ಟೇ ಬರ್ತಾರೆ. ಆದರೆ ಈ ಅನುಭವ ಮಂಟಪದಲ್ಲಿ ಎಲ್ಲ ಧರ್ಮದವರಿಗೆ ಜಾಗ ಇದೆ. ದಿಸ್ ಈಸ್ ದ ಬ್ಯೂಟಿನೆಸ್ ಆಫ್ ದ ಅನುಭವ ಮಂಟಪ. ಇದು ಒಂದು ಸೌಂದರ್ಯ. ನಮ್ಮ ಬಸವಣ್ಣವರು ಅನ್ನ ಅಂತ ಕರಿತೀವಿ, ಅವ್ರಿಗೆ ಅನ್ನ ಅಂತೀವಿ, ಎಲ್ಲರಿಗೂ ಅನ್ನ ಅವರು. ಹಾಗೆ ಇಂಥ ಅನುಭವ ಮಂಟಪಗಳು ಕೇವಲ ಇಲ್ಲೇ ಮಾತ್ರ ಆಗದೆ ಇಡೀ ವಿಶ್ವದಲ್ಲಿ ಕೂಡ ಅನುಭವ ಮಂಟಪಗಳು ಆಗಬೇಕನ್ನೋದು ನನ್ನ ವ್ಯಕ್ತಿಗತ ಅಭಿಪ್ರಾಯ. ಒಂದು ಮಾತು ಹೇಳ್ತೀನಿ ಬೈಬಲ್ನಿಂದ ತಮಗೆ. ಶ್ರೀ ಯೇಸು ಕ್ರಿಸ್ತರು ಒಂದು ಮಾತು ಹೇಳ್ತಾರೆ. ಯೆರೂಸಲೇಮಿನಿಂದ ಯೆರಿಕೋ ಪಟ್ಟಣಕ್ಕೆ ಒಂದು ವ್ಯಕ್ತಿ ಹೋಗುತ್ತಿರುವಾಗ ಕಳ್ಳರ ಕೈಗೆ ಸಿಕ್ಕಿಕೊಂಡು ಕಳ್ಳರಿಂದ ಕದಿಯಲ್ಪಟ್ಟು ಅರಜೀವವಾಗಿ ಮಾಡಲ್ಪಟ್ಟು ಆತನಿಗೆ ಬಿಟ್ಟಿರುವಾಗ, ಆ ಮಾರ್ಗದ ಮಧ್ಯದಲ್ಲಿ ಒಬ್ಬ ಯಾಜಕ ಹೋಗ್ತಾ ಇದ್ದ. ಗುರು ಆತನು ಯಾಜಕ ಹೋಗ್ತಾ ಇದ್ದ. ಆತನಿಗೆ ಪಟ್ಟ ಅಭಿಷೇಕದ ಬಟ್ಟೆ ಇದೆ, ವಸ್ತ್ರ ಇದೆ, ಯಾಜಕ ವಸ್ತ್ರ ಇದೆ. ಆತನು ಯಾಜಕ ಕುಲಕ್ಕೆ ಸಂಬಂಧಪಟ್ಟವನಾಗಿದ್ದ. ಆದರೆ ಆ ಕಳ್ಳದಿಂದ ಅರ್ಜೀವವಾದಂಥ ವ್ಯಕ್ತಿಯನ್ನು ನೋಡಿ ದಯವನ್ನು ತೋರಿಸದೆ ಹೊರೆಯಾಗಿ ಹೋಗಿಬಿಟ್ಟ. ಆ ನಂತರ ಇನ್ನೊಂದು ವ್ಯಕ್ತಿ ಬಂದ, ಲೇವಿ ಕುಲದವನು. ಅವನು ಕುಲ ಇದೆ, ಮತ ಇದೆ, ಜಾತಿ ಇದೆ. ಅವನು ಕೂಡ ಆ ವ್ಯಕ್ತಿಯನ್ನು ನೋಡಿ ಹೊರೆಯಾಗಿ ಹೋಗಿಬಿಟ್ಟ. ಆದರೆ ಕುಲ ಇಲ್ಲ, ಜಾತಿ ಇಲ್ಲ, ಯಾಜಕ ದೀಕ್ಷೆ ಇಲ್ಲ, ವಸ್ತ್ರ ಇಲ್ಲ. ಒಂದು ಸಮರದವನು ಬಂದು ಆ ವ್ಯಕ್ತಿ ಹತ್ರ ಬಂದು ಕನಿಕರ ಪಟ್ಟು ತನ್ನ ವಾಹನದಲ್ಲಿ ಕುಂದ್ರಿಸಿಕೊಂಡು ಛತ್ರದಲ್ಲಿ ಹೋಗಿ
ಆತನಿಗೆ ಆರೈಕೆ ಮಾಡಿದ. ಮೊದಲನೇ ವ್ಯಕ್ತಿಗೆ ಯಾಜಕ ಅಭಿಷೇಕ ಇದೆ, ಎರಡನೇ ವ್ಯಕ್ತಿಗೆ ಕುಲ ಇದೆ, ಆದರೆ ಮೂರನೇ ವ್ಯಕ್ತಿಗೆ ಇವೆರಡೂ ಇಲ್ಲ. ಅದರ ದಯೆ ಇದೆ, ದಯೆ ಇದೆ, ದಯೆ ಇದೆ. ಅದಕ್ಕೆ ಬಸವಣ್ಣನವರು ಹೇಳಿದರು, ದಯವೇ ಧರ್ಮದ ಮೂಲವಯ್ಯ ಎಂಬುದಾಗಿ. ಅದನ್ನೇ ಯೇಸು ಕ್ರಿಸ್ತರು ಮೊದಲನೇ ಶತಮಾನದಲ್ಲಿ ದಯೆ ಇಲ್ಲದ ಧರ್ಮ ಇಲ್ಲ ಎಂಬುದರು. ದಯೆ ಇಲ್ಲದಿದ್ದರೆ ಧರ್ಮನೂ ಇಲ್ಲ, ಅದರ ಮೌಲ್ಯನೂ ಇಲ್ಲ, ಮೂಲನೂ ಇಲ್ಲ ಎಂಬುದಾಗಿ. ಹಾಗಾಗಿ ಈ ವಿಶ್ವಕ್ಕೆ ಬೇಕಾಗಿರುವುದು ಧರ್ಮ ಅಲ್ಲ, ದಯ ಬೇಕಾಗಿದೆ. ಕುಲ ಅಲ್ಲ, ದಯ ಬೇಕಾಗಿದೆ. ಜಾತಿ ಅಲ್ಲ, ದಯ ಬೇಕಾಗಿದೆ. ನಾವೆಲ್ಲರೂ ವಿಶ್ವಕ್ಕೆ ಬಸವಣ್ಣ ಅವರು ಕಲಿಸಿದ ದಯವೇ ಧರ್ಮಕ್ಕೆ ಮೂಲವಯ್ಯ, ಯೇಸು ಕ್ರಿಸ್ತರು ಕಲಿಸಿದ್ದಂತೆ ನಿನ್ನಂತೆ ಪರರನ್ನು ಪ್ರೀತಿಸು ಮತ್ತು ಕ್ಷಮಿಸು ಅಂತೇಳಿ ಇವು ಎರಡೂ ನಾವು ಮಾಡಿ ನಾವು ಒಂದು ನಮ್ಮ ಭಾರತ ದೇಶ ದಯದಿಂದ, ಕರ್ನಾಟಕವನ್ನು ದಯದಿಂದ ಕಟ್ಟಿ ಮುಂದಕ್ಕೆ ಸಾಗೋಣ. ದಯವೇ ಧರ್ಮದ ಮೂಲವಯ್ಯ. ಜಯ ಕ್ರಿಸ್ತ. ಅವರಿಗೆ ಧನ್ಯವಾದಗಳು.